ಎಲ್ಲರೂ ಕುತ್ಕೋಬೇಕು. ಶಿಕ್ಷಣ, ವೈದ್ಯಕೀಯ, ಸಾಹಿತ್ಯ ಮತ್ತು ಜನಪರ ಸೇವೆಗೆ BLD ಸಂಸ್ಥೆ ನೀಡಿದ ಕೊಡುಗೆಯನ್ನ ತುಂಬು ಮನಸ್ಸಿನಿಂದ ಸ್ಮರಿಸಿದ ಹಾಗೂ ದಿವಂಗತ BM ಪಾಟೀಲ್ರನ್ನ, ಡಾಕ್ಟರ್ MP ಪಾಟೀಲ್ರನ್ನ ಅವರ ಕೊಡುಗೆಯನ್ನ ಸ್ಮರಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತುಂಬ ಧನ್ಯವಾದಗಳು. ಈಗ ವಿಶೇಷ ಸನ್ಮಾನ ನಮ್ಮ BLD ಸಂಸ್ಥೆಯ ಹೆಮ್ಮೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರವಿ ಗಟ್ನಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಈ ನಾಡು ಕಂಡ ಶ್ರೇಷ್ಠ ಹೃದಯ ಶಸ್ತ್ರಚಿಕಿತ್ಸಕರು ದಯವಿಟ್ಟು ಒಂದು 5 ನಿಮಿಷ ಕೂತ್ಕೋಬೇಕು. ನಾನು ವಿನಂತಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ರವಿ ಗಟ್ನಟ್ಟಿ ಅವರು ಮೂಲತಃ ಮುಧೋಳದವರಾಗಿರ್ತಕ್ಕಂಥ ಇವರು 2003 ನಮ್ಮ ಪ್ರತಿಷ್ಠಿತ BLD ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇವಲ 2 ವರ್ಷದ ಒಳಗೆ 403 ಜನರಿಗೆ ಹೃದಯ ಚಿಕಿತ್ಸೆಯನ್ನು ಮಾಡಿದಂತಹ ಸಾಧನೆ ಇವರಿಗಿದೆ. ಅದರಲ್ಲಿ 175 ಜನರಿಗೆ ಬೈಪಾಸ್ ಸರ್ಜರಿಯು ಕೂಡ ಮಾಡಿದ್ದು ಇವರ ಸಾಧನೆಗೆ ಇನ್ನೊಂದು ವಿಶೇಷ. ಇವರ ಇನ್ನೊಂದು ಅದ್ಭುತ ಅಂತಂದ್ರೆ ಮೊನ್ನೆ ಜುಲೈ 17ರಂದು 74 ವರ್ಷದ ವಯೋವೃದ್ಧರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು. ಈ ವಯಸ್ಸಿನಲ್ಲಿ ಬಹುಶಃ 84 ವಯಸ್ಸಿನಲ್ಲಿ ಸ್ಟಂಟ್ ಹಾಕೋದೇ ಕಷ್ಟ. ಅಂತದರಲ್ಲಿ ಎಂಡೋಸ್ಕೋಪಿ ಹಾರ್ಟ್ ಸರ್ಜರಿ ಅನ್ನುವಂತ ನೂತನ ಸರ್ಜರಿಯ ಮೂಲಕ ಆ ವಯೋವೃದ್ಧನಿಗೆ ಮರುಜೀವನ ಕೊಟ್ಟಂತವರು ಡಾಕ್ಟರ್ ರವಿ ಗಟ್ನಟ್ಟಿ. BLD ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೀವಿ. ಈಗ ಇಂದಿನ ಕಾರ್ಯಕ್ರಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳಿಗೆ BLD ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕವಾದಂತ ಒಂದು ಗೌರವ ಸಮರ್ಪಣೆ. ದಯವಿಟ್ಟು ಸನ್ಮಾನ್ಯ ಡಾಕ್ಟರ್ MP ಪಾಟೀಲ್ ಸಾಹೇಬರು ಅದನ್ನ ಸ್ವೀಕರಿಸಲಿಕ್ಕೆ ನಾನು ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ನಮ್ಮ BLD ಸಂಸ್ಥೆಯ ಸ್ಮರಣಿಕೆಯನ್ನ ನೀಡಲಿಕ್ಕೆ ಅವರನ್ನ ವಿನಂತಿಸ್ತಾ ಇದ್ದೇನೆ. ಜೊತೆಗೆ ಹಿರಿಯ ಕಲಾವಿದ ಕಡೇಮನಿಯವರ ಕಲಾಕೃತಿಯನ್ನು ಕೂಡ ಡಾಕ್ಟರ್ MP ಪಾಟೀಲ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ BLD ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕೆ ನಾನು ವಿನಂತಿಸ್ತಾ ಇದ್ದೇನೆ. ಸಂಸ್ಥೆಯ ಸ್ಮರಣಿಕೆ ಹಾಗೂ ಕಲಾಕೃತಿಯನ್ನ ನೀಡುವುದರ ಮೂಲಕ ಹಿರಿಯ ಸಜ್ಜನ ರಾಜಕಾರಣಿಗಳು, ನಾಡು ಕಂಡ ಧೀಮಂತ ಮುತ್ಸದ್ದಿಯವರು ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ. ಈ 2 ಅದ್ಭುತವಾದ ಕಲೆಗಳನ್ನ ರಚಿಸಿರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರುವ PS ಕಡೇಮನಿ ಅವರು ಇದನ್ನು ತೆಗೆದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳಿಗೆ BLD ಸಂಸ್ಥೆಯ ಪರವಾಗಿ ಭಕ್ತಿಪೂರ್ವಕವಾದಂತ ಗೌರವ ಸಮರ್ಪಣೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಂದ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೂ ನೀವು ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯರಿಗೆ ತಮ್ಮೆಲ್ಲರಿಗೂ ನಮ್ಮ ದೇಶದ ಅತ್ಯುನ್ನತ ನಾಯಕರು AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಂಸ್ಥೆಗಳು ಬಡವರಿಗೆ ಸಹಾಯವನ್ನ ಮಾಡಬೇಕು ಅಂತ ಹೇಳಿದ್ರೆ BLD ಸಂಸ್ಥೆ ಯಾವಾಗಲೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ನಿರಂತರವಾಗಿ ನಾವು ಎಂದೂ ಕೂಡ ಈ ಶಿಕ್ಷಣ ಸಂಸ್ಥೆಯನ್ನು ವ್ಯಾಪಾರ ಕೇಂದ್ರವಾಗಿ ಮಾಡಿಲ್ಲ. ಇವತ್ತು ಯಾವಾಗಲೂ ಕೂಡ ನಾವು ಬಡವರಿಗೆ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಸರ್ BLD ಸಂಸ್ಥೆ ಎಂದೂ ಕೂಡ ಈ ವ್ಯಾಪಾರ ಕೇಂದ್ರ ಆಗಿದ್ದು ಸಹ ಸಂಸ್ಥೆಯನ್ನು ಮಾಡಿಲ್ಲ ಸರ್. ಯಾವಾಗಲೂ ಕೂಡ ಬಡವರಿಗೆ ಯಾರು ಮಾಡ್ಕೊಂಡು ಬಂದಿದ್ದೀವಿ. ಇದಲ್ಲದೆ BLD ಡೀಮ್ಡ್ ಯೂನಿವರ್ಸಿಟಿ ಆದ್ಮೇಲೆ ಇವತ್ತು ನಮಗೆ ಕಾನೂನಾತ್ಮಕ ಏನು ಕೂಡ ಇವತ್ತು ಸಿದ್ಧರಿಲ್ಲ. ಆದ್ರೂ 10% ವಿಜಯಪುರ ಜಿಲ್ಲೆಯ ಮಕ್ಕಳಿಗೆ ಇವತ್ತು ಸಹ ನಾವು ಅಂದ್ರೆ ಸುಮಾರು 22 ಸೀಟ್ಸ್ ಅನ್ನು ಇವತ್ತು ಸಹ ನಾವು ಬಡ ಮಕ್ಕಳಿಗೆ ಉಚಿತವಾಗಿ ಕೊಡುವಂತದ್ದು ಮಾಡ್ತಿದ್ವಿ. ನೀಟ್ ಬಂದ್ಮೇಲೆ ಅದನ್ನ ರದ್ದುಗೊಳಿಸಿದ್ರು ಸರ್. ಇವತ್ತಿನವರೆಗೂ ಕೂಡ ನಾವು ವಿಜಯಪುರ ಜಿಲ್ಲೆಯಲ್ಲಿ ಯಾರು ಸರ್ಕಾರಿ ಸೀಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಲಿ ಅಥವಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಲಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಯಾರ್ಯಾರು ಪಡ್ಕೋತಾರೆ ಅವರೆಲ್ಲರಿಗೂ ಕೂಡ 5 ಲಕ್ಷ ಬರಲಿ, 10 ಲಕ್ಷ ಬರಲಿ, 12 ಲಕ್ಷ ಬರಲಿ, ಅವರೆಲ್ಲರಿಗೂ ಪ್ರತಿ ವರ್ಷ 10 ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡ್ತೀವಿ ಸರ್. ಜೀರೋ ಫೀಸ್ ಅವ್ರಿಗೆಲ್ಲರೂ ಕೂಡ ಫೀಸು, ಹಾಸ್ಟೆಲ್, ಬುಕ್ಸ್, ಗಿಕ್ಸ್ ಎಲ್ಲರೂ ಕೂಡ ಕೊಟ್ಟು ಅವ್ರಿಗೆ ಇದನ್ನ ಮಾಡ್ಕೊಡುವಂತ ಕೆಲಸವನ್ನು ಮಾಡ್ತಿದ್ವಿ ಸರ್. ಮತ್ತು ಅದಲ್ಲದೆ ತಮ್ಗೆ ಕೊರೋನಾ ಸಂದರ್ಭದಲ್ಲಿ ಬಹುಶಃ ಈ ಭಾರತ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು
ಹಾಸ್ಪಿಟಲ್ ಇವತ್ತು ದಿವಸ ಕೆಲಸ ಮಾಡಿಲ್ಲ. ನಾವು 500 ಬೆಡ್ ಅನ್ನ ಇವತ್ತು ದಿವಸ ಕೊರೋನಾ ಬರ್ಕೊಂಡಂತವ್ರಿಗೆ ಮಾಡಿದ್ವಿ. ಸರ್ಕಾರ ಫಿಕ್ಸ್ ಮಾಡಿದ್ಕಿಂತ 30% ಮತ್ತು ಅದರಲ್ಲೂ ಕೂಡ ನಾವು ಫ್ರೀ ಮಾಡಿ ಇವತ್ತು ಬಹುಶಃ ರಾಷ್ಟ್ರದ ಎಲ್ಲಾ ಚಾನೆಲ್ಸ್ NDTV, CNN ಅಥವಾ ರಾಜ್ಯದ ಎಲ್ಲಾ ಇದನ್ನು ಕೂಡ ಇವತ್ತು ದಿವಸ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಮಠಮಾನ್ಯಗಳು ಮಾಡಲಾರ್ದಂತ ಕೆಲಸವನ್ನ ಕೊರೋನಾ ಸಂದರ್ಭದಲ್ಲಿ ಸರ್ ನಾವು ಬಹಳ ದೊಡ್ಡದಾದಂತ ಒಂದು ಸೇವೆಯನ್ನು ಇವತ್ತು ದಿವಸ ಉಚಿತವಾಗಿ ಇವತ್ತು ಸಹ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಮಾಡೋ ಮೂಲಕ ಇವತ್ತು ಆ ಸಮಾಜದ ಸೇವೆಯನ್ನು ಮಾಡಿದ್ವಿ. ತಮ್ಮ ಗಮನಕ್ಕೆ ತರಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. अभी सब्सक्राइब करें